ಹಾಯ್ ಸೀರಿಯಲ್ಸ್ ಅಂತ್ಯದಲ್ಲಿ ನಾನು ಹೇಳಿದೆ ಮೊನ್ನೆನೇ ನಿಮಗೆ ನಾನು ಡೈಲಿ ವಿಡಿಯೋಸ್ನ ಬೇರೆ ಥರ ಮಾಡಿ ಹಾಕ್ತಾ ಇದ್ದೀನಿ ಅಂತ. ಸೊ ಮೊನ್ನೆ ವಿಡಿಯೋ ಹಾಕಿದ್ದೆ, ಜಸ್ಟ್ 5 ಮೆಂಬರ್ಸ್ ಅಷ್ಟೇ ನೋಡಿರೋದು. ಇವತ್ತು ನಿನ್ನೆ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ, ಮೊನ್ನೆ ವಿಡಿಯೋ ನಿನ್ನೆ ಅಪ್ಲೋಡ್ ಆಗಿದೆ. ಸೊ ಇವತ್ತಿನ ರೊಟೀನಲ್ಲಿ ನಾನು ಏನು ಹೇಳ್ತಾ ಇರೋದು ಅಂದರೆ ಸೈಡ್ ಇನ್ಕಮ್ ನಾವು ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ. ಹಾಗೆ ಮೊನ್ನೆದು ಪೋಸ್ಟ್ ಆಫೀಸ್ದು ವಿಡಿಯೋ ಮಾಡಿ ಹಾಕಿದ್ದೆ. ಯಾರೆಲ್ಲ ಇನ್ನೂ ವೀಡಿಯೋಸ್ನ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ. ಹಾಗೆ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟಿಫನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ A to Z ಗೈಡು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ಟಿಫನ್ ಬಿಸ್ನೆಸ್ ಬೆಸ್ಟ್ ಅಂತ ಹೇಳೋದಾದರೆ, ಸೊ ಇದರಲ್ಲಿ ಸುಮಾರು ಒಂದು ನಮಗೆ ಬೆನಿಫಿಟ್ ಕೂಡ ಇದೆ. ಏನೇನಪ್ಪ ಅಂದರೆ ರೋಸ್ ಇನ್ಕಮ್, ದಿನ ಇನ್ಕಮ್ ನಮಗೆ ದಿನಕ್ಕೆ 2 ಕಸ್ಟಮರ್ ಇದ್ದರೆ ₹160 ಪ್ಲಸ್ 30 ದಿನ ₹4800 ತಿಂಗಳಿಗೆ. ಝೀರೋ ರಿಸ್ಕ್, ಫುಡ್ ಡಿಮ್ಯಾಂಡ್ ಫುಲ್. ಝೀರೋ ರಿಸ್ಕ್ ಅಪ್ಪ ಅಂದರೆ ಆರ್ಡರ್ ಬಂದಮೇಲೆ ಅಡುಗೆ ಮಾಡೋದು ವೇಸ್ಟ್ ಆಗೋಲ್ಲ. ಸೊ ಅದನ್ನೇ ಕೂಡ ನಾವು ಕೂಡ ಊಟ ಮಾಡ್ಕೋಬೋದು. ಈಗ ಯಾರಾದರೂ ಒಂದು ಇಬ್ಬರು ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟರೆ ನಮಗೆ ಕೂಡ ಊಟ ಆಗುತ್ತೆ. ಆ್ಯಂಡ್ ಬ್ಯಾಚುಲರ್ಸು, ವರ್ಕಿಂಗ್ ಲೇಡೀಸ್, ಹಾಸ್ಟೆಲ್ ಹುಡುಗಿರಿದ್ರೆ ಮನೆ ಊಟ ಬೇಕು ಅಂತ ಕೇಳ್ತಾರೆ. ಸೊ ದೂರದಿಂದ ಎಲ್ಲ ಬಿಟ್ಬಿಟ್ಟು ಬಂದಿರ್ತಾರಲ್ಲ ಅಪ್ಪ ಅಮ್ಮನ, ಆಗ ಅವ್ರಿಗೆ ಹೋಮ್ಲಿ ಫುಡ್ಡು, ಮನೆ ಫುಡ್ ಬೇಕು ಅಂದಾಗ ಈ ಥರ ನಮ್ಮ ಹತ್ರ ಇರೋರನ್ನ ಕೇಳಿ ಇದು ಮಾಡ್ತಾರೆ. ಸೊ ಸ್ಟೆಪ್ 1 ಏನಪ್ಪ ಅಂದರೆ ಕಸ್ಟಮರ್ನ ಹುಡುಕೋದು. ₹0 ನಾವು ಏನು ಇದನ್ನು ಹಾಕಿದ್ರೆ ನಮ್ಮ ಮನೆಗಳ ಹತ್ರ ಯಾವುದಾದ್ರೂ ಅಪಾರ್ಟ್ಮೆಂಟ್, ಆಫೀಸ್ ಹತ್ರ ಯಾರಿದ್ದಾರೆ ಅಂತ ನೋಡಿ, ಬ್ಯಾಚುಲರ್ ಹುಡುಗರು, ಒಂಟಿಯಾಗಿರೋರು, ಅಂಕಲ್ ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ಮನೆ ಊಟ ಟಿಫನ್ ಬೇಕಾ, ದಿನಕ್ಕೆ ₹80 ವೆಜ್ ಮಾತ್ರ, ದಿನದಲ್ಲಿ 2 ಕಸ್ಟಮರ್ ಸಿಗ್ತಾರೆ. ಸೊ ಈ ಥರ ಸ್ಟೇಟಸ್ ಹಾಕಿದ್ರೆ, ಈಗ ನನ್ನ ಫ್ರೆಂಡ್ಗೆ ಯಾರಾದರೂ ಬ್ಯಾಚುಲರ್ ಫ್ರೆಂಡ್ಸ್ ಗೊತ್ತಿದ್ರೆ ಅವ್ರ ಕಡೆಯಿಂದ ನಮಗೆ ಒಂದು ಸಿಗುತ್ತೆ, ಈ ಥರ ಮಾಡ್ತಿದ್ದಾರೆ ನೋಡಿ, ಟೇಸ್ಟ್ ನೋಡಿ ಅಂತ. ಸೆಕೆಂಡ್ ಬಂದು ಅಡ್ವಾನ್ಸ್ ತೊಗೊಳ್ಳಿ. ಅಡ್ವಾನ್ಸ್ ತೊಗೊಳ್ಳೋದು. ಸೊ ಕಸ್ಟಮರ್ ಸಿಕ್ಕಿದ ಮೇಲೆ 1 ವಾರಕ್ಕೆ ₹480 ಆಗುತ್ತೆ, ಅಡ್ವಾನ್ಸ್ ಕೊಡಿ, ಸೋಮವಾರದಿಂದ ಟಿಫನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕಸ್ಟಮರ್ 960 ಆಗುತ್ತೆ. ರೂಪಾಯಿ ಕೈಯಲ್ಲಿ ಈ ದುಡ್ಡಿಂದ ತರಕಾರಿ ಅಕ್ಕಿ ತೊಗೊಂಡು ನಮ್ಮ ದುಡ್ಡು ಬಂದು 0 ಖರ್ಚು. ಅವ್ರ ಕಡೆಯಿಂದ ನಾವು ಏನು ಮಾಡ್ಬೋದು ಅಂದರೆ, ನೀವಿಬ್ಬರು ಕಸ್ಟಮರ್ ಇದ್ದರೆ ವಾರಕ್ಕೆ ಇಷ್ಟ ಆಗುತ್ತೆ, ಅದನ್ನು ಆಫ್ ಕೊಡಿ, ಅಡ್ವಾನ್ಸ್ ಕೊಡಿ ಅಂತ ಹೇಳಿ ಅಕ್ಕಿ, ಬೇಳೆ, ಟೊಮೆಟೊ ಎಲ್ಲ ತೊಗೊಂಡು ಅವ್ರಿಗೆ ಅಡುಗೆ ಮಾಡಿ ಕೊಡ್ಬೋದು. ಆ್ಯಂಡ್ 3-1 ಬಂದು ಮೆನು ಫಿಕ್ಸ್ ಮಾಡೋದು. ಮೆನು ಫಿಕ್ಸ್ ಮಾಡೋದು ಹೇಗೆ ಅಂದರೆ, ನಾವು ಅವ್ರು ಏನು ಹೇಳ್ತಾರೆ ಅದು ಮಾಡಿಕೊಡೋದಲ್ಲ, ನಮ್ಮ ಕಡೆಯಿಂದ ಇಂಥದ್ದು ಸಿಗುತ್ತೆ ಅಂತ ನಮಗೇನು ಬೆಸ್ಟ್ ಅಡುಗೆಗಳ ಐಡಿಯಾ ಇರುತ್ತೆ ಅದನ್ನು ಅವ್ರ ಮುಂದೆ ನಾವು ತೋರಿಸ್ಕೊಡೋದು ಅಷ್ಟೇ. ನಾವು ನೀವೇನು ಹೇಳ್ತೀರ ಅದನ್ನು ಮಾಡಿಕೊಡೋದಲ್ಲ, ನಮ್ಮ ಹತ್ರ ಇಂಥದ್ದಿದೆ, ಡೈಲಿ ಇಂಥ ಊಟ ಸಿಗುತ್ತೆ ಅಂತ ಹೇಳೋದು. ಇನ್ನು 4th one ಬಂದು ಇದರಲ್ಲಿ ಬಂದು ದಿನ ಬೇರೆ ಬೇರೆ ಮಾಡೋದು. ಸೋಮವಾರ ಅನ್ನ ಸಾಂಬಾರು ಪಲ್ಯ, ಮಂಗಳವಾರ ಅನ್ನ ರಸಂ ಪೊರಿಯಲ್ಲು, ಮನೆಯಲ್ಲಿ ಏನು ಮಾಡ್ತೀರೋ ಅದೇ 2 ಜನಕ್ಕೆ ಎಕ್ಸ್ಟ್ರಾ ಮಾಡಿದ್ರೆ ಆಯಿತು. ಇನ್ನು ಪ್ಯಾಕಿಂಗ್ ಪ್ಲಸ್ ಡೆಲಿವರಿ, ಹೊಸ ಡಬ್ಬಿ ಬೇಡ, ಮನೇಲಿರೋ ಸ್ಟೀಲ್ ಡಬ್ಬಿ ಊಟನ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಡೆಲಿವರಿ ನಾವೇ ಕೊಡ್ಬೋದು. ಇಲ್ಲ ನಮ್ಮ ಮನೇಲಿ ನಮ್ಮ ಹೌಸ್ ವೈಫ್ಗಳಾಗಿದ್ದರೆ, ಗಂಡನೋ ಮಕ್ಕಳು ಇದ್ದರೆ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬೋದು. ಪೆಟ್ರೋಲ್ ಖರ್ಚು ಕೂಡ ಇರೋದಿಲ್ಲ. ಸೊ ಆಫೀಸ್ಗೆ ಹೋಗೋ ಹೊತ್ನಾಗ, ಇಲ್ಲಾಂದರೆ ಅವ್ರ ಕೆಲಸಕ್ಕೆ ಹೋಗೋ ಹೊತ್ನಾಗ, ಇಲ್ಲ ಆ ಕಡೆ ಏನಕ್ಕೋ ಹೋಗ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸ್ಬೋದು ನಾವು ಆರಾಮಾಗಿ. ಸೊ ಇದು ಬಂದು ಆರಾಮಾಗಿ ನಾವು ಮಾಡೋ ಅಂಥ ಕೆಲಸ. ಇನ್ನು ಇದರಲ್ಲಿ ನಮಗೆ ಕಸ್ಟಮರ್ ಜಾಸ್ತಿ ಹೇಗೆ ಮಾಡ್ಕೊಳೋದು, 1 ವಾರ ಟೇಸ್ಟ್ ಸ್ಯಾಂಪಲ್ ಫ್ರೀ ಅಂತ ಕೊಡೋದು. ಅನ್ನ ಸಾಂಬಾರು, ಉಪ್ಪಿನಕಾಯಿ ಸಣ್ಣ ಡಬ್ಬಿಯಲ್ಲಿ ಕೊಡೋದು. ಮತ್ತು ಊಟ ಇಷ್ಟ ಆಯಿತು ಅಂದರೆ ಮುಂದಿನ ವಾರ ಫುಲ್ ಟಿಫನ್ ಆರ್ಡ್ರ್ ಬರುತ್ತೆ. ಹಾಗೆ ಬಾಯಿ ರುಚಿ ಇದ್ದರೆ ನಾವು ಅರ್ಧ ಗೆದ್ದಂಗೆ. ಇನ್ನೊಂದು ಏನಪ್ಪ ಅಂದರೆ, ನಾವು ಅಡುಗೆಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಕ್ಲೀನ್, ಯಾವ ರೀತಿ ಅಡುಗೆ ಮನೆನ ಯಾವ ಥರ ಕ್ಲೀನ್ ಇಟ್ಕೋತೀವಿ, ಯಾವ ಥರ ರುಚಿಯಾಗಿ ಕೊಟ್ಟಿರ್ತೀವಿ, ಕಸ್ಟಮರ್ ಜೊತೆ ಯಾವ ರೀತಿ ಮಾತಾಡ್ತೀವಿ, ಅವ್ರನ್ನ ನಾವು ಹೇಗೆ ನಗ್ನಗ್ತಾ ಮಾತಾಡಿಸ್ತೀವಿ, ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ನಾವು ಕೊಡಬೇಕಾದ್ರೆ ಹೈಜೆನಿಕ್ಕಾಗಿ ಕ್ಲೀನಾಗಿ ಕೊಡೋದು. ಸ್ಟೀಲ್ ಡಬ್ಬಗಳಲ್ಲಿ, ಪ್ಲಾಸ್ಟಿಕಲ್ಲಿ ಕೊಟ್ಟರೆ ಈಗ ಯಾರು ಅಷ್ಟೊಂದು ತೊಗೊಳ್ಳೋದಿಲ್ಲ. ಸೊ ಕ್ಲೀನಾಗಿ ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡಿ ಅವ್ರನ್ನ ಒಂದು ಆಪ್ಯಾಯತೆಯಿಂದ, ಒಂದು ಫ್ರೆಂಡ್ಸ್ ಥರ ಮಾತಾಡಿಸ್ಕೊಂಡು ಕೊಡೋದ್ರಿಂದ ನಿಮಗೆ ಒಂದು ಒಳ್ಳೆ ರೀಚ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಒಳ್ಳೆ ರೀತಿ ಕಸ್ಟಮರ್ಸ್ ಕೂಡ ಸಿಗ್ತಾರೆ. ಇದು ₹0 ಅಂದರೆ ಇನ್ವೆಸ್ಟ್ಮೆಂಟೇ ಇಲ್ದಿರ ನೀವು ಆರಾಮಾಗಿ ಮನೆಯಲ್ಲೇ ಗ್ಯಾಸು ಎಲ್ಲ ಮನೆಯಲ್ಲೇ ಇರುತ್ತೆ. ಆ್ಯಂಡ್ ಅವ್ರ ಹತ್ರನೇ ಅಡ್ವಾನ್ಸ್ ತೊಗೊಂಡು ಅವ್ರಿಗೇನೆ ಇದು ಮಾಡ್ಬೋದು. ಹಾಗೆ ಅವ್ರಿಗೆ ಊಟ ಇಷ್ಟ ಆದರೆ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ತಾರೆ. ಹಾಗೆ ನಿಮ್ಮ ಬಿಸ್ನೆಸ್ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟ್ ವೀಕಲ್ಲಿ ಹೇಳಿದೆ ಸೀರಿಯಲ್ಸ್ ಅಂತ ಚಾನಲ್ ಇದೆ. ಸೊ ಅದರಿಂದನೇ ವೀಡಿಯೋಸ್ ಹಾಕ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ, ಆ ಚಾನಲಲ್ಲಿ ನನಗೆ ಬೇರೆ ನೇಮ್ ಸಜೆಷನ್ ಮಾಡಿ, ನನಗೆ ಯಾವುದೂ ನೇಮ್ ಸಿಗ್ತಾ ಇಲ್ಲ ಅಂತ, ನಿಮ್ಗೆ ಇಷ್ಟ ಆಗಿರುವಂಥ ನೇಮ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗ್ಲೂ ಅದು ನನಗೂ ಇಷ್ಟ ಆದರೆ ಅದೇ ಹೆಸರನ್ನ
ಚಾನಲ್ಗೆ ಇಡ್ತೀನಿ ಅಂತ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.